ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಸೂರ್ಯ ಕೊಲೆಗಾರ ಅಲ್ಲ. ನಮ್ಮ ಕೆಲಸಕ್ಕೆ ಅವನೇ ಸರಿ ಅಂತೀರಾ? ಒಂದೇ ಮಾತಲ್ಲಿ ಹೇಳೋದಾದ್ರೆ ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕಂಸನ ಸಂಹಾರಕ್ಕೆ ಕೃಷ್ಣನ ಜನ್ಮ, ಕಲಿಯುಗದ ಪಾಪಿಗಳ ಸಂಹಾರಕ್ಕೆ ಈ ಸೂರ್ಯ ಜನ್ಮ ತಾಳಿದಾನೆ ಅಂದ್ರೆ ತಪ್ಪಾಗಲ್ಲ. ಜನಗಳ ದೃಷ್ಟಿಲಿ ಸೂರ್ಯ ಒಬ್ಬ ಪರೋಪಕಾರಿ. ವೆಲ್ಕಮ್ ಮಿಸ್ಟರ್ ಸೂರ್ಯ ಅಲಿಯಾಸ್ ಡಾನ್. ಥ್ಯಾಂಕ್ಸ್. ಇದುವರೆಗೂ ಸೂರ್ಯನ್ ಹುಡ್ಕೊಂಡು ಜನ ಬರ್ತಾ ಇದ್ರು. ಫಸ್ಟ್ ಟೈಮ್ ಈ ಸೂರ್ಯ ಇನ್ನೊಬ್ಬರು ಹುಡ್ಕೊಂಡ್ ಬಂದಿರೋದು. ಕರೆಸಿದಕ್ಕೆ ಕಾರಣ? ಆಫೀಸರ್ಸ್, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಒಂದು ನಿಮಿಷ ಹೊರಗಿರಿ. ಸರ್, ಸೆಕ್ಯೂರಿಟಿ ಇಲ್ದೆ ನೀವು? ಡೋಂಟ್ ವರಿ ಪ್ಲೀಸ್. ಓಕೆ ಸರ್. ಅಟ್ಟಹಾಸದ ಸೀಟ್ನಲ್ಲಿ ಕೂತ್ಕೊಂಡು ಅನ್ಯಾಯದ ಪೆನ್ನಲ್ಲಿ ಬರೀತಾ ಸತ್ಯನ ನುಂಗ್ಕೊಂಡು ಸುಳ್ಳು ಹೇಳ್ತಾ ಆಡಳಿತ ನಡೆಸ್ತಾ ಇದ್ದೀನಿ. ಓಟು ಕೊಟ್ಟು ಸೀಟಿಗೆ ಕಳಿಸಿದ ಜನಕ್ಕೆ ಸತ್ಯದ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಸತ್ಯದ ಬೆಳಕನ್ನು ಬಯಲಿಗೆ ತರೋ ಶಕ್ತಿ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ನೀನು. ಹಣ ಎಷ್ಟಾದ್ರೂ ಪರವಾಗಿಲ್ಲ, ನಿನ್ನಿಂದ ಸಹಾಯ ಆಗ್ಬೇಕು. ಸತ್ಯದ ಜ್ವಾಲೆ ಊರನ್ ಬೆಳಗೋ ಬೆಳಕಾಗ್ಬೇಕು, ನಿಷ್ಠೆ ಸುಡೋ ಬೆಂಕಿ ಆಗ್ಬಾರ್ದು. ಸತ್ಯನ್ ಮಾರೋ ಗಂಡು ಇನ್ನೂ ಹುಟ್ಟಿಲ್ಲ. ಅಕಸ್ಮಾತ್ ಹುಟ್ಟಿದ್ರೆ ಅವನ್ನ ಮಟ್ಟ ಹಾಕ್ದೆ ಈ ಗಂಟು ಬಿಡಲ್ಲ. ಸೂರ್ಯನ್ನ ಹಣದಲ್ಲಿ ಅಳಿಬೇಡಿ. ಜಗತ್ತಲ್ಲಿರೋ ಸೂರ್ಯ 12 ಗಂಟೆ ಮಾತ್ರ ಬೆಳಕನ್ನು ಕೊಡ್ತಾನೆ. ಈ ಜನಕ್ಕೋಸ್ಕರ ಈ ಸೂರ್ಯ 24 ಗಂಟೆನೂ ದುಡಿತಾನೆ. ಯಾರು ನೀವೆಲ್ಲ? ನನಗೆ ಯಾಕೆ ಇಲ್ಲಿಗೆ ಕರ್ಕೊಂಬಂದ್ರಿ? ಸತ್ಯ ಒಪ್ಕೊಂಡ್ ನಿಜಾನ್ ಹೇಳಿದ್ರೆ ಪ್ರಾಣ ಉಳಿಸೋ ಸ್ನೇಹಿತರಾಗ್ತಾರೆ, ಇಲ್ಲ ನಿನ್ನ ಕಿತ್ತು ತಿನ್ನೋ ರಣಹದ್ದುಗಳಾಗ್ತಾರೆ.
ರೇ ಸ್ವಾಮಿ, ನಾಯಿಗೆ ತೋರಿಸಿ ಬಾಯಿಗೆ ಬಿಡಿಸೋರ್ಗೆ ಗಂಡ್ಸು ಅಂತಾರೆ. ಹಳೆ ಪೇಪರ್ ಖಾಲಿ ಸೀಸ ಅಂತ ಆಯ್ಕೊಂಡ್ ತಿಂತಿದ್ ಮಕ್ಳಲ್ಲ, ಪೊಟ್ನ ಕಟ್ಟೋ ಪೇಪರ್ ತರ ಬಾಂಡ್ ಪೇಪರ್ನ ಪ್ರಿಂಟ್ ಮಾಡಿ ನಾಡಕ್ ದ್ರೋಹ ಮಾಡ್ತಿರೋ ನೀವಲ್ಲ ಗಂಡಸ್ರ? ನನಗ್ ಗೊತ್ತು ನೀನ್ ಇದರಲ್ಲಿ ನೆಪ ಮಾತ್ರ ಅಂತ. ಇದೆಲ್ಲ ಎಲ್ ನಡೀತಾ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಿಜ ಹೇಳಿ ಪ್ರಾಣ ಉಳಿಸ್ಕೊ. ಬಲವಂತವಾಗಿ ಬಾಯಿಗೆ ಬಿಡಿಸೋದು ವಿಷಯ ನಮ್ದು ಬಾಸ್ಗೆ ಗೊತ್ತಾದ್ರೆ ನಿಮ್ದು ಹೆಣ ಎತ್ಕೊಂಡು ಹೋಗಕ್ಕೆ ಕಾರ್ಪೊರೇಷನ್ ಗಾಡಿಗೆ ಕಳಿಸ್ತಾರೆ. ಅಟ್ಯಾಕ್! ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಕಮ್ ಬ್ಯಾಕ್. ಎಲ್ ನಡೀತಾ ಇದೆ ಹೇಳು. ಆಯ್ತು, ನನ್ ಬಿಟ್ಬಿಡಿ ಸರ್. ಫೋನ್ ಮಾಡು, ಬೇಗ ಮಾಡು. ಬೋಲ್ ರೇ ಸಾಲೆ. ಸಾಲೆ ಅಲ್ವೋ ನಾಯಿ, ನಿನ್ನ ಸಾವು. ತಿನ್ನೋದು ಕನ್ನಡ ನಾಡಿನ ಅನ್ನ, ಮಾಡೋದು ಕಚ್ಚಡ ಕೆಲಸ. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೋ. ಓಯ್, ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ನೀನು? ನಿನ್ಗೆ ಹೆಂಗೋ ನನ್ನ ನಂಬರ್ ಸಿಕ್ತು? ಇಡೀ ನಿಮ್ ಜಾತಕನೇ ಗೊತ್ತಾಯ್ತು. ಜೈಲನ್ನೇ ಕೋಟೆ ಮಾಡ್ಕೊಂಡು ಕೋಟ ನೋಟ್ ಜೊತೆಗೆ ಚಾಪಕ್ಕಾಗ್ದನ ಪ್ರಿಂಟ್ ಮಾಡ್ತಾ ಜೈಲಲ್ಲೇ ಸೇಫ್ ಆಗಿ ಸಂಸಾರ ಮಾಡ್ತಿದ್ಯಾ. ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಲ್ಲ, ಯಾರು ಯಾರು ನೀನು? ನಿನ್ ಹಣೆ ಬರಹನ ತಿದ್ದಿ ಬರೆಯೋ ಬ್ರಹ್ಮ ಅನ್ಕೋ. ನಿನ್ ಮುಂದೆ ನಿಂತಿರೋ ಸಾವು ಅನ್ಕೋ. ನಿನ್ ಕೆಟ್ಟ ಕಾಲ ಶುರುವಾಯ್ತು ಅನ್ಕೋ. हेलो रहीमलाल, बोल कैसा है तेरा धंधा? धंधा का बात छोड़ो, हमारा आदमी को किसी ने उड़ा दिया. ಏನ್ ಹೇಳ್ತಾ ಇದ್ಯಾ? ನಮ್ ನಕಲಿ ಪೇಪರ್ ತಂದೆ ಅಸಲಿ ವಿಷಯನ ತಿಳ್ಕೊಂಡು ನಮ್ ಶಿಷ್ಯನ ಉಡಾಯಿಸ್ಬಿಟ್ಟಿದ್ದಾರೆ. ನಾನಿನ್ ಜೈಲಲ್ಲಿರೋದು ಡೇಂಜರು. ಇನ್ನು 24 ಗಂಟೆ ಒಳಗೆ ನಾನು ಹೊರಗಡೆ ಬರಬೇಕು. ಅದಕ್ಕೇನಾದ್ರು ಅರೇಂಜ್ ಮಾಡಿ, ಅರೇಂಜ್ ಮಾಡು. ಮಾತಾಡೋದು ನಿಲ್ಸೋ. ನೀನ್ ಜೈಲಿಂದ ಹೊರಗಡೆ ಬಂದ್ರೆ ಪೊಲೀಸ್ನವರು ಎನ್ಕೌಂಟರ್ ನಲ್ಲಿ ನಿನ್ನ ಶೂಟ್ ಮಾಡ್ತಾರೆ. ನೀನ್ ಜೈಲಲ್ಲಿರೋದೇ ಸೇಫ್. ಪೊಲೀಸ ಮೈ ಫುಟ್, ಅವ್ರು ನನ್ನ ಒಂದು ರೋಮನ ಓಡಾಡ್ಸಕ್ಕಾಗಲ್ಲ. देखो, बाहर आके मैं उस आदमी को मारना चाहता हूँ. ಆದಷ್ಟು ಬೇಗ ನಾನು ಹೊರಗಡೆ ಬರಕ್ಕೆ ಏರ್ಪಾಡು ಮಾಡು. ಆತ್ರ ಪಟ್ಟು ನೀನೇನಾದ್ರೂ ಮಾಡಿದ್ರೆ ನಾವೆಲ್ರೂ ನೀನಿರೋ ಜಾಗದಲ್ಲಿ ಇರ್ಬೇಕಾಗತ್ತೆ. ಮುಚ್ಕೊಂಡು ಫೋನ್ ಕಟ್ ಮಾಡು, ನಾನೆಲ್ಲ ನೋಡ್ಕೋತೀನಿ. ಬಾತ್ ಸುನೋ ಮೇರಾ. 24 ಗಂಟೆಲಿ ನಾನು ಹೊರಗಡೆ ಬರಕ್ಕೆ ಅರೇಂಜ್ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಎಲ್ಲಾ ಎವಿಡೆನ್ಸ್ ನ ಪೊಲೀಸ್ನವರಿಗೆ ಸರೆಂಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ. ನಿಮ್ಮ ನೋಡಕ್ಕೆ ಲಾಯರ್ ಸೂರ್ಯ ಬಂದಿದ್ದಾರೆ. ರಹೀಂ, ನಾನು IPC ಸೆಕ್ಷನ್ಗಳನ್ನೇ ಅರೆದು ಕುಡಿದು ಕ್ರಿಮಿನಲ್ಗಳನ್ನ ಶಿಕ್ಷೆಯಿಂದ ತಪ್ಪಿಸಿ
ರೌಡಿಗಳ ಇತಿಹಾಸದ ಪುಸ್ತಕದಲ್ಲಿ ಬರ್ದಿಡೋ ದೇವರಾಗಿರೋ ನೀವು ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಅಂತ ನನಗ್ ಗೊತ್ತು. ಧರ್ಮನ್ ಸಾರೋ ಕುರಾನ್ಗಿಂತ ಹೆಚ್ಚಾಗಿ ನನ್ನ ನಿತ್ಯ ಕರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಗುಡ್. ನನ್ನ ಮಾತಿಗೆ ಮೀಟರ್ ಆಫ್ ಆಗಿ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ನಾನ್ ಜೈಲಿನಿಂದ ಹೊರಗೆ ಬಂದಾಗೆ. ಯಾಕೆಂದ್ರೆ ಸೂರ್ಯ ಅನ್ನೋ ಹೆಸರು ಕೇಳಿದ್ರೇನೆ ಜಡ್ಜ್ಗೂ ಜ್ವರ ಬರುತ್ತೆ ಅಂತ ಕೇಳಿದ್ದೆ ನಾನು. ಈ ಬೇಲ್ ಪೇಪರ್ ಮೇಲೆ ಸೈನ್ ಮಾಡು.